ರಾಜ್ಯ ಕೇಸರಿ ಪಾಳ್ಯದಲ್ಲಿ 2 ವರ್ಷದ ನಂತರ ಕಾರ್ಯಕಾರಿಣಿ ಸಭೆಯನ್ನ ಮಾಡಿದ್ರು. ಬಟ್ ಇಲ್ಲಿ ರೆಬಲ್ಸ್ ನಾಯಕರು ಗೈರಾಗಿದ್ರು. ಬಿಜೆಪಿಯಲ್ಲಿ ಕುತೂಹಲ ಮೂಡಿಸ್ತಾ ಇದೆ ರೆಬಲ್ಸ್ ನಡೆ. ಕಾರಣ ಇದೆ, ಬಿಜೆಪಿ ಕಾರ್ಯಕಾರಿಣಿ ಸಭೆಗೆ ಗೈರಾಗಿ ಸಂದೇಶ ರವಾನಿಸಿದ್ರ ಅಂತ. ವಿಜಯೇಂದ್ರ ಬದಲಾವಣೆ ಬಿಜೆಪಿಯ ರೆಬಲ್ಸ್ ಸಂದೇಶ ಆಗಿರಬಹುದಾ? ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಮತ್ತೊಂದು ಸಭೆ ಆಗತ್ತಾ? ಹಾಗಾದ್ರೆ ಬಿಜೆಪಿ ರೆಬಲ್ಸ್ಗಳಿಂದ ಮತ್ತೊಂದು ಸುತ್ತಿನ ತಯಾರಿ ನಡೀತಾ ಇದೆ. ಮತ್ತೆ ಪ್ರತ್ಯೇಕ ಸಭೆಗಳ ರೆಬಲ್ಸ್ ನಾಯಕರು ಆಕ್ಟಿವ್ ಆಗಿದ್ದಾರೆ ಸಭೆ ಮಾಡೋದಕ್ಕೆ. ನಿಮಗೆ ಗೊತ್ತಿರೋ ಹಾಗೆ 2 ವರ್ಷ ಆಗಿತ್ತು ಬಿಜೆಪಿಯಲ್ಲಿ ಕಾರ್ಯಕಾರಿಣಿ ಸಭೆ ಆಗದೆ. ಸಂಬಂಧಪಟ್ಟಂತೆ ಈಗಾಗಲೇ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಲೋಪದೋಷಗಳನ್ನ ಎತ್ತಿ ಹಿಡಿಯೋದು, ಜೊತೆಗೆ ಮುಂದಿನ ದಿನಗಳಲ್ಲಿ ಬಿಜೆಪಿಯನ್ನ ಯಾವ ರೀತಿ ಸ್ಟ್ರಾಂಗ್ ಆಗಿ ಪಕ್ಷವನ್ನ ಸಂಘಟನೆ ಮಾಡೋದು, ಜೊತೆಗೆ ಯುವ ಕಾರ್ಯಕರ್ತರನ್ನ ಯಾವ ರೀತಿ ಪಕ್ಷಕ್ಕೆ ಸೆಳೆಯೋದು, ರಣತಂತ್ರವನ್ನ ರೂಪಿಸಲಾಗಿತ್ತು. ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಅವರು ಕೂಡ ಬಂದಿದ್ರು. ಹಾಗಾಗಿ ಕೆಲವೊಂದಷ್ಟು ಕುತೂಹಲವನ್ನ ಕೆರಳಿಸಿದ್ದಂದ್ರೆ ರೆಬಲ್ಸ್ ಟೀಮ್ನಲ್ಲಿ ಯತ್ನಾಳ್ ಅವರ ಉಚ್ಚಾಟನೆ ಆದ ನಂತರದಲ್ಲಿ ಅಟ್ಲೀಸ್ಟ್ ಈಗ ರೆಬಲ್ಸ್ ಟೀಮ್ನಲ್ಲಿ ಗುರುತಿಸಿಕೊಂಡಿರುವಂತಹ ಕೆಲ ನಾಯಕರು ಬರ್ತಾರಾ? ಬಹಳ ಇಂಪಾರ್ಟೆಂಟ್ ಆಗಿ ಅರವಿಂದ ಲಿಂಬಾವಳಿ ಆಗಿರಬಹುದು, ಕುಮಾರ್ ಬಂಗಾರಪ್ಪ ಆಗಿರಬಹುದು, ಯಾರಾದ್ರೂ ಬರ್ತಾರಾ ಅನ್ನುವಂತ ಪ್ರಶ್ನೆ ಇತ್ತು. ಬಟ್ ಯಾರು ಬಂದಿರಲಿಲ್ಲ. ಬಿಜೆಪಿ ಕಾರ್ಯಕಾರಿಣಿ ಸಭೆಗೆ ಗೈರಾಗಿದ್ರು. ಬಿಜೆಪಿ ಕಾರ್ಯಕಾರಿಣಿ ಸಭೆಗೆ ಬಿಜೆಪಿ ನಾಯಕರು ಗೈರಾಗಿದ್ರು. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಇವರ ಜೊತೆಗೆ ಅರವಿಂದ್ ಲಿಂಬಾವಳಿ ಕಾರ್ಯಕಾರಿಣಿ ಸಭೆಗೆ ಗೈರಾಗಿದ್ರು. ಬೊಮ್ಮಾಯಿ ಅವರು ಮಗಳ ನಿಶ್ಚಿತಾರ್ಥಕ್ಕೆ ಹಾಜರಾಗಿದ್ರು. ಅರಮನೆ ಮೈದಾನದಲ್ಲೇ 2 ಕಾರ್ಯಕ್ರಮ ನಡೆದಿತ್ತು. ನಿಶ್ಚಿತಾರ್ಥಕ್ಕೆ ಬಂದ್ರು, ಪಕ್ಷದ ಕಾರ್ಯಕ್ರಮಕ್ಕೆ ಗೈರಾಗಿದ್ದಾರೆ. ನಿನ್ನೆ ರೆಬಲ್ ಬಣದ ನಾಯಕರಿಂದ ಮಹತ್ವದ ಸಭೆಯಾಗಿರೋದು ಗೊತ್ತಾಗಿದೆ. ಸೈಲೆಂಟ್ ಆಗಿಯೇ ಬಿಜೆಪಿ ಭಿನ್ನ ಮತದಿಂದ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆಯಾ? ಬಹಳ ಇಂಪಾರ್ಟೆಂಟ್. ಬಿಜೆಪಿ ಅಂದಾಗ ಒಂದು ಪಕ್ಷ 3 ಬಣ, ನಿಮಗೆ ಗೊತ್ತಿರೋ ಹಾಗೆ. ಒಂದು ರೆಬಲ್ಸ್ ಟೀಮ್ ನಲ್ಲಿ, ಇನ್ನೊಂದು ವಿಜಯೇಂದ್ರ ಅವರ ಟೀಮ್, ಮತ್ತೊಂದು ತಟಸ್ಥ. ನಾವು ಆ ಕಡೆಗೂ ಹೋಗಲ್ಲ, ಈ ಕಡೆಗೂ ಹೋಗೋದಿಲ್ಲ ಅನ್ನೋ ರೀತಿಯಲ್ಲಿ. ಒಂದು ಕಡೆ ಬಸವರಾಜ ಬೊಮ್ಮಾಯಿ ಅವರ ಮಗಳ ನಿಶ್ಚಿತಾರ್ಥ ಆಯಿತು. ಬಟ್ ಅಲ್ಲಿ ಹೋಗಿದ್ರು ಕೂಡ ಪಕ್ಷಕ್ಕೆ ಸಂಬಂಧಪಟ್ಟ ಸಭೆಯಲ್ಲಿ ಯಾಕೆ ಭಾಗಿಯಾಗಿರ್ಲಿಲ್ವಾ ಅನ್ನುವಂಥ ಪ್ರಶ್ನೆ. ಒಟ್ಟಿನಲ್ಲಿ ಬಿಜೆಪಿಯವರು ಬೇರೆ ಪಕ್ಷದ ಬಗ್ಗೆ ಕಾಲೆಳೆಯುವುದಕ್ಕಿಂತ ಮುಂಚೆ ಅಥವಾ ಕಾರ್ಯಕಾರಿಣಿ ಸಭೆಗೂ ಕೂಡ ಗೈರಾಗದೇ ಇರೋದಕ್ಕೆ ಬಹಳ ಕುತೂಹಲ. ನೋಡೋಣ ಇನ್ನು ಮುಂದೆ ಆದ್ರೂ ಸರಿ ಮಾಡ್ಕೊಳ್ತಾರಾ ಅಂತ.